ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಏಳೇಳು ಶರದಿಯೋ ಏಕವಾಗಿದೆ ಕಂಡ್ಯ ಹೇಗೆ ಬಂದೆ ಹೇಳು ಕೋತಿ. ಏಳು ಶರದಿಯು ಎನಗೆ ಏಳು ಕಾಲುವೆಯೋ ಧೂಳಿ ಲಂಘಿಸಿ ಬಂದೆ ಭೂತ. ಏಳು ಸಮುದ್ರದೋಡಿರುವ ಮಕರ ಮತ್ಸ ಹೇಗೆ ಬಿಟ್ಟರು ಹೇಳು ಕೋತಿ. ಏಳು ಸಮುದ್ರದ ಮಕರ ಮತ್ಸರ ಕೂಟ ಮಾತಾಡಿ ಬಂದೇನೋ ಭೂತ. ಲಂಕಾ ದ್ವಾರದೊಳಿಪ್ಪ ಲಂಕಿನಿ ಇರುವಳು ಹೇಗೆ ಬಿಟ್ಟಳು ಹೇಳು ಕೋತಿ. ಲಂಕಿನಿಯನ್ನು ಕೊಂದು ಶಂಕೆ ಇಲ್ಲದೆ ನಾನು ಬಿಂಕದಿಂದಲಿ ಬಂದೆ ಭೂತ. ಕೊಂಬೆ 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 ಕೋಟಿ ಮಂದಿ ರಾಕ್ಷಸರಿರರೆ ಹೇಗೆ ಬಿಟ್ಟರು ಹೇಳು ಕೋತಿ. ಕೊಂಬೆ ಕೊಂಬೆ ಕೋಟಿ ಮಂದಿ ರಾಕ್ಷಸರನ್ನು ಕೊಂದಾಕಿ ಬಂದೇನು ಭೂತ. ಯಾವೂರೋ ಎಲ್ಲೋ ನೀನು ಯಾವ ಭೂಮಿಯೋ ನಿಂದು ಯಾಕೆ ಬಂದೆ ಹೇಳು ಕೋತಿ. ಯಾವ ಬಣದೊಳಗೆ ಜಾನಕಿ ದೇವಿ ಇದ್ದಾಳೋ ಅವಳ ನೋಟ ಬಂದೆ ಭೂತ. ದಕ್ಷಿಣಾಪುರಿ ಲಂಗ ದಾನವರಿಗಲ್ಲದೆ ತ್ರೈಕ್ಷಾತ್ರಿಗಳಿಗಿಲ್ಲ ಕೋತಿ. ಪಕ್ಷಿ ಧ್ವಜ ರಾಮನ ಅಪ್ಪಣೆ ಎನಗಿಲ್ಲ ಈ ಕ್ಷಣ ತಪ್ಪಿಸಿಕೊಂಡೆ ಭೂತ. ದೂತನಾಗಿ ಎನ್ನ ಕೈಯೋಳು ಸಿಕ್ಕಿದೆ ಕೋಪ ವಿನ್ಯಾತಕೋ ಕೋತಿ. ನಾ ತಾಳಿಕೊಂಡೇನು ಈ ಕ್ಷಣದಿ ಲಂಕೆಯ ನಿರ್ಧೂಮವನು ಮಾಳ್ಪೆ ಭೂತ. ನಿಮ್ಮಂತ ದಾಸರು ನಿಮ್ಮರಸನ ಪಳೆ ಎಷ್ಟು ಮಂದಿದ್ದಾರೋ ಕೋತಿ. ನನ್ನಂತ ದಾಸರು ನಿನ್ನಂತ ಹೇಡಿಗಳು ಕೊಟ್ಟಾನು ಕೋಡಿಯೋ ಭೂತ. ಎಲ್ಲಿಂದ ನೀ ಬಂದೆ ಏತಕ್ಕೆಲ್ಲರ ಕೊಂದೆ ಯಾವರಸಿನ ಬಂಟ ಕೋತಿ. ಸ್ವಲ್ಪ ಯೋಧ್ಯಾಪುರ ತರಸು ಜಾನಕಿ ಪತಿ ರಾಮಚಂದ್ರನ ಬಂಟ ಭೂತ. ಶ್ರೀರಾಮಚಂದ್ರನು ನಿನ್ನರಸನಾದರೆ ಆತ ಮುನ್ನಾನ್ ಹೇಳೋ ಕೋತಿ. ಹಿರಣ್ಯಕಶಿಪುಣ್ಣ ಶೀಲಿ ಪ್ರಹ್ಲಾದ ಗೊಲಿದ ಶ್ರೀ ಪುರಂದರ ಬಿಟಲನೋ ಭೂತ. ಏಳೇಳು ಶರದಿಯು ಏಕವಾಗಿದೆ ಗಂಡ ಹೇಗೆ ಬಿದ್ದರು ಹೇಳೋ ಕೋತಿ. ಏಳು ಶರದಿವಿ ಎನಗೆ ಏಳು ಕಾಲುವೆಯು ಧೂಳಿ ಲಂಘಿಸಿ ಬಂದೆ ಭೂತ. ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀ